ನಮಸ್ಕಾರ. ಭಗವದ್ಗೀತೆ ದೇವತೆಗಳ ಬಗ್ಗೆ ಅಲ್ಲ, ಅದು ನಮ್ಮೆಲ್ಲರ ಜೀವನದ ಬಗ್ಗೆ. ನಮ್ಮೊಳಗಿನ ಆತ್ಮಶಕ್ತಿ, ಧೈರ್ಯ ಮತ್ತು ಶಾಂತಿಯನ್ನು ಪ್ರಬಲಗೊಳಿಸಲು ಗೀತೆಯ ಶ್ಲೋಕಗಳು ಪ್ರತಿದಿನ ನಮ್ಮನ್ನು ಪ್ರೇರೇಪಿಸುತ್ತವೆ. ಈ ವಿಡಿಯೋದಲ್ಲಿ ಭಗವದ್ಗೀತೆಯ 5 ಶಕ್ತಿಯುತ ಉಪದೇಶಗಳನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಇವು ನಿಮಗೆ ಜೀವನದ ಯಾವುದೇ ಸನ್ನಿವೇಶದಲ್ಲೂ ಶಕ್ತಿ ಮತ್ತು ಸ್ಪಷ್ಟತೆಯ ಪಾಠ ಕೊಡುತ್ತವೆ. 1. ಆತ್ಮಜ್ಞಾನವೇ ಶ್ರೇಷ್ಠ ಜ್ಞಾನ. ಶ್ಲೋಕ: ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಶಯಸ್ಥಿತಃ. ವಿವರಣೆ: ಹೇ ಅರ್ಜುನ, ನಾನು ಎಲ್ಲ ಜೀವಿಗಳ ಹೃದಯದಲ್ಲಿ ಇರುವ ಆತ್ಮಸ್ವರೂಪನು. ಈ ಶ್ಲೋಕ ನಮಗೆ ಹೇಳುತ್ತದೆ, ನಾವೆಲ್ಲರೂ ದೇವತ್ವದಿಂದ ತುಂಬಿರುವೆವು. ಆತ್ಮಜ್ಞಾನವೇ ಶ್ರೇಷ್ಠವಾದ ಶಕ್ತಿ. ನಾವು ನಮ್ಮೊಳಗಿನ ದೈವಿಕತೆಯನ್ನು ಅರಿತಾಗಲೇ ನಿಜವಾದ ಬದಲಾವಣೆ ಸಾಧ್ಯ. 2. ಭಯವಿಲ್ಲದ ಧೈರ್ಯ, ಭಕ್ತನ ಗುಣ. ಶ್ಲೋಕ: ಅಭಯಂ ಸತ್ವಂ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ. ವಿವರಣೆ: ಒಬ್ಬ ಸಾಧಕನಿಗೆ ಭಯವಿಲ್ಲದ ಮನಸ್ಸು, ಶುದ್ಧ ಚಿತ್ತ ಮತ್ತು ಜ್ಞಾನಯೋಗದಲ್ಲಿ ಸ್ಥಿರತೆ ಬೇಕು. ಇವು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಅನಿವಾರ್ಯವಾದ ಆಂತರಿಕ ಗುಣಗಳು. ನಾವು ಜೀವನದಲ್ಲಿ ಧೈರ್ಯದಿಂದಿರಬೇಕು. ಭಗವಂತನು ಹೇಳುತ್ತಾರೆ, ನಂಬಿಕೆಯಿಂದ ನಡೆಯುವವನಿಗೆ ಯಾವ ಭಯವೂ ಇಲ್ಲ. 3. ಸಂತೋಷ ಶ್ರದ್ಧೆಯಿಂದ ಬರುತ್ತದೆ. ಶ್ಲೋಕ: ಶ್ರದ್ಧಾವಾನ್ ಲಭತೆ ಜ್ಞಾನಂ. ವಿವರಣೆ: ಯಾರು ಶ್ರದ್ಧೆಯಿಂದ, ಧೈರ್ಯದಿಂದ ಮತ್ತು ಸತತ ಪ್ರಯತ್ನದಿಂದ ನಡೆಯುತ್ತಾನೋ ಅವನು ಜ್ಞಾನವನ್ನು ಪಡೆಯುತ್ತಾನೆ. ನಾವು ಶ್ರದ್ಧೆ ಇಟ್ಟರೆ ಜೀವನದ ಗೊಂದಲಗಳು ಶಮನಗೊಳ್ಳುತ್ತವೆ. ಶ್ರದ್ಧೆ ಎಂಬುದು ಆತ್ಮಬಲವನ್ನು ನೀಡುತ್ತದೆ. 4. ಕ್ರೋಧದಿಂದ ಮನಃಶಾಂತಿ ನಾಶ. ಶ್ಲೋಕ: ಕ್ರೋಧಾತ್ ಭವತಿ ಸಮೋಹಃ. ವಿವರಣೆ: ಕ್ರೋಧದಿಂದ ಮೋಹ, ಮೋಹದಿಂದ ಸ್ಮೃತಿಭ್ರಂಶ, ಅದರಿಂದ ಬುದ್ಧಿನಾಶ ಮತ್ತು ಅದು ವ್ಯಕ್ತಿಯ ನಾಶಕ್ಕೆ ಕಾರಣ. ಈ ಶ್ಲೋಕ ನಮಗೆ ಎಚ್ಚರಿಕೆ ನೀಡುತ್ತದೆ, ಮನಃಶಾಂತಿ ಕಳೆದುಕೊಂಡರೆ ನಮ್ಮ ಜೀವನವೂ ಬೀಳಬಹುದು. ಶಾಂತವಾಗಿರುವುದು ಒಳ್ಳೆಯದು. 5. ನಿರಂತರ ಯತ್ನವೇ ಯಶಸ್ಸಿಗೆ ದಾರಿ. ಶ್ಲೋಕ: ನಾಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಯತ್ಯ ಅಕರ್ಮಕೃತ. ವಿವರಣೆ: ಯಾರು ಒಂದು ಕ್ಷಣವೂ ಕರ್ಮವಿಲ್ಲದೆ ಇರಲಾರರು. ನಾವೇನು ಮಾಡಿದರೂ ನಿರಂತರ ಯತ್ನ, ಪರಿಶ್ರಮವೇ ನಮ್ಮ ಧರ್ಮ. ಯಶಸ್ಸು ಎಲ್ಲರಿಗೂ ಸಿಗುತ್ತೆ. ಇವು ಭಗವದ್ಗೀತೆಯ 5 ಶಕ್ತಿಯುತ ಪ್ರೇರಣಾತ್ಮಕ ಉಪದೇಶಗಳು. ನೀವು ಯಾವ ಸಂದೇಶವನ್ನು ನಿಮ್ಮ ಜೀವನದಲ್ಲಿ ಈಗ ಅನ್ವಯಿಸಬಹುದು ಎಂದುಕೊಳ್ಳುತ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.